ದ್ವಾರನಕುಂಟೆ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತೇವೆ. ಗ್ರಾಮಸ್ಥರೆಲ್ಲ ಸಹಕಾರ ಕೊಟ್ಟು ಅದ್ಧೂರಿಯಾಗಿ ನೆರವೇರಿಸ್ಕೊಟ್ಟಿದ್ದಾರೆ. ದ್ವಾರನಕುಂಟೆ ಗ್ರಾಮದ ರಂಗನಾಥ ಸ್ವಾಮಿ ದೇವಸ್ಥಾನ, ಮೈಲಾರಲಿಂಗೇಶ್ವರ ದೇವಸ್ಥಾನ ಮತ್ತು ಲಕ್ಷ್ಮೀ ದೇವಸ್ಥಾನ ಮತ್ತು ಶ್ರೀರಾಮ ದೇವಸ್ಥಾನಕ್ಕೆಲ್ಲ ಪೂಜೆ ಮಾಡಿಸ್ಕೊಂಡು ಎಲ್ಲ ಪ್ರಮುಖ ಬೀದಿಗಳಿಗೆ ಎಲ್ಲ ಮೆರವಣಿಗೆ ಮಾಡ್ಕೊಂಡು ಅದ್ಧೂರಿಯಾಗಿ ನಡೆಸ್ಕೊಂಬಂದಿದ್ದೀವಿ. ನಮ್ಮ ಆಡಳಿತ ಮಂಡಳಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಗ್ರಾಮಸ್ಥರು DR ಸೀತಾರಾಮಯ್ಯ ಇರ್ಬೋದು, ಮಾಜಿ VSSN ಸ್ಟೇಟ್ ನಿರ್ದೇಶಕರು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳು. ಈಗ ಕನಕದಾಸರ ಜಯಂತ್ಯೋತ್ಸವ 537ನೇ ಜಯಂತ್ಯೋತ್ಸವ. ಈಗ ಇಂದಿನಿಂದಲೂ ಈ ಬೀರೇಂದ್ರ ಕೇಶವ ತಾರಕಾನಂದ ಸ್ವಾಮೀಜಿಯವರು ಇದನ್ನು ಕಾಗಿನೆಲೆಯಲ್ಲಿ ಮಾಡಿಸಿದಾಗಿನಿಂದಲೂ ಅಂದಿನಿಂದ ಈ ಸ್ವಾಮೀಜಿಯವರು ಭಕ್ತ ಕನಕದಾಸರು, ದಾಸರಲ್ಲಿ ದಾಸ ಶ್ರೇಷ್ಠರು, ಹೆಚ್ಚಿನ ವಿಚಾರಗಳನ್ನು ತಿಳಿಸಿಕೊಟ್ಟಂಥ ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯೇನಾದರೂ ಬಲ್ಲಿರ ಅಂಥ ಕುಲದ ಒಂದು ವಿಚಾರವನ್ನು ತಿಳಿಸಿದಂಥ ಮಹಾನುಭಾವರು ಕನಕದಾಸರು. ಹೇಗೆ ಪುರುಷರು ಯಾರ ಬ್ರಾಹ್ಮಣರು ಏನೋ ಬೈದ್ಬಿಟ್ರಂತೆ, ಅವರು ದರ್ಶನಕ್ಕೆ ಹೋದಾಗ ತೀರ್ಥನ ಒಳಗೆ ತಾಂಡ್ರಂತೆ. ಇವ್ರೇನು ಮಾಡಿರಂತೆ, ಕನಕದಾಸರು ತಾಣಾಗಿ ಒಣಗಿದು ಏಸ್ಕೆಮ್ಯಕ್ಕೆ ಸುರಿದ್ರಂತೆ. ಅದಕ್ಕೆ ಅವರು ನೀನು ದಡ್ಡ ಅಂತ ಬೈದ್ರಂತೆ. ನೀನು ಹೊಸದ ಮ್ಯಾಕೆ ಹಾಕಿದ್ಯಾ, ನಾನು ಒಣಗಿದ ಮ್ಯಾಕೆ ಹಾಕಿದ್ದೀನಿ ಅಂದಂತೆ. ಸ್ವಾಮಿ ದೊಡ್ಡನಪ್ಪ ನೀನಂತ ಕೈ ಮುಗಿದ. ನಮ್ಮ ದ್ವಾರನಕುಂಟೆಯಲ್ಲಿ ವಿಶೇಷವಾಗಿ ಹುಡುಗರೆಲ್ಲ ಚೆನ್ನಾಗಿ ಒಗ್ಗಟ್ಟಾಗಿ ಚೆನ್ನಾಗಿ ಕನಕದಾಸರ ಸಂಘ ಚೆನ್ನಾಗಿ ಮಾಡ್ತಾರೆ. ಇವತ್ತು ಮಂಗಳಾರತಿ ಹೆಣ್ಮಕ್ಳೆಲ್ಲ ಊರೆಲ್ಲ ಭಾಳ ಇದಾಗಿ ನಡೆಸ್ತಾ ಇದ್ದಾರೆ. ನಮ್ಮ ಊರಿನಲ್ಲಿ ತುಂಬ ಅಚ್ಚುಕಟ್ಟಾಗಿ ಕನಕ ಜಯಂತಿ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ವಿ. ಇದೇ ವರ್ಷ ಥರ ಮುಂದಿನ ವರ್ಷ ಹೋಯ್ತಾ ಇನ್ನೂ ಇಂಪ್ರೂವ್ ಆಗಿ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು. ಹಾಗೂ ನಮ್ಮೆಲ್ಲ ದ್ವಾರನಕುಂಟೆ ಯುವಕರ ಸಹಾಯ ತುಂಬ ಅವಕಾಶತೆ. ದಯವಿಟ್ಟು ಎಲ್ಲರೂ ಒಂದು ಸಹಾಯ ಮಾಡಿ. ಮತ್ತು ಇಂದು ಸಂಜೆ ಏನು ಕನಕ ಜಯಂತಿಯ ಮೆರವಣಿಗೆ ಒಂದು ಭಾವಚಿತ್ರವನ್ನು ಬಂಗಾರದ ರಥದಿಂದ ಪ್ರಮುಖ ರಾಜಬೀದಿಗಳಲ್ಲಿ, ದ್ವಾರನಕುಂಟೆ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತೆ. ಊರಿನ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು, ಎಲ್ಲ ಕುಲ ಬಾಂಧವರು, ಎಲ್ಲರೂ ಪ್ರತಿಯೊಬ್ಬರು ಗ್ರಾಮಸ್ಥರೆಲ್ಲ ಬಂದು ಈ ಮೆರವಣಿಗೆಯನ್ನು ಅದ್ಧೂರಿಯಾಗಿ ಯಶಸ್ವಿಗೊಳಿಸಬೇಕೆಂದು ನಾನು ತಮ್ಮಲ್ಲಿ ಮನವಿ ಕೊಳ್ಳುತ್ತೇನೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಂಗೆ, ದಾಸಶ್ರೇಷ್ಠ ಶ್ರೀ ಭಕ್ತ ಕನಕದಾಸರಿಗೆ. ಜೈ ಕರಾಕ್.